ನಮಸ್ತೆ ವ್ಯೂವರ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋ ಬಂದು ಗೆಟ್ ಟುಗೆದರ್ ಪಾರ್ಟಿಯಲ್ಲಿ ವೆಜ್ ಮಾಡಾಯಿತು, ನೆಕ್ಸ್ಟ್ ಡೇ ನಾನ್ ವೆಜ್. ಇದು ಬಿರಿಯಾನಿ ಮಲ್ಲಿಕಾ ಸ್ಟೈಲಲ್ಲಿ ಮಾಡಿದ್ದೀವಿ. ಸೂಪರಾಗಿ ಬಂದಿತ್ತು. ಬನ್ನಿ ಮಲ್ಲಿಕಾ ಸ್ಟೈಲಲ್ಲಿ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ. ಇವತ್ತಿನ ಶೆಫ್ ಬಂದು ಇವರೇ, ನಮ್ಮತ್ತೆ ಅಂದರೆ ನಮ್ಮ ಹಸ್ಬೆಂಡ್ ಅವರ ದೊಡ್ಡ ಅತ್ತೆ. ಮಲ್ಲಿಕಾ ಬೀಚ್ ಸ್ಟೈಲಲ್ಲಿ ಬಿರಿಯಾನಿ ಸೂಪರಾಗಿ ಮಾಡ್ತಾರೆ. ಯಾವುದೇ ಫಂಕ್ಷನ್ ಗೆಟ್ ಟುಗೆದರ್ ಇರಲಿ, ನಾವು ಎಲ್ಲರೂ ಕೇಳಿ ಅತ್ತೆ ಬಿರಿಯಾನಿ ಬೇಕು ಅಂತ ಮಾಡಿಸ್ಕೋತೀವಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಇಂಗ್ರೀಡಿಯೆಂಟ್ಸನ್ನೆಲ್ಲ ರೆಡಿ ಮಾಡ್ಕೊಂಬಿಟ್ಟಿದ್ದಾರೆ. ಫಸ್ಟೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಗರಂ ಮಸಾಲ, ಚಕ್ಕೆ ಲವಂಗ, ಉಪ್ಪು, ಪುದೀನ ಪೇಸ್ಟ್, ಕೊತ್ತಂಬರಿ ಪೇಸ್ಟ್, ಹಾಗೆ ಜೀರಾ ರೈಸಲ್ಲಿ ಮಾಡ್ತಿದ್ದೀವಿ. ಎಲ್ಲನೂ ಫಸ್ಟೇ ರೆಡಿಯಾಗಿದೆ. ಈಗ ಒಲೆ ಅಂಟಿಸಿ ಪಾತ್ರೆ ಇಟ್ಟು ಎಣ್ಣೆ ಹಾಕ್ತಿದ್ದಾರೆ. ಎಣ್ಣೆ ಚೆನ್ನಾಗಿ ಬಿಸಿ ಆಗ್ತಿದೆ. ಇವರೇ ಅತ್ತೆ ಬಿರಿಯಾನಿ ಅಂತ ಸೂಪರಾಗಿರುತ್ತೆ. ಈಗ ಪಾತ್ರೆ ಬಿಸಿಯಾಗಿದೆ. ಪಾತ್ರೆ ಬಿಸಿಯಾದ ಎಣ್ಣೆನೂ ಹಾಕಿದ್ದಾರೆ. ಎಣ್ಣೆ ಬಿಸಿ ಆದಾಗ ನಾವು ಎಲ್ಲನೂ ಸ್ಪೈಸಸ್ ಹಾಕ್ತಿರ್ತೀವಿ, ಪಲಾವ್ ಸಾಮಾನು. ಆವಾಗ ಎಣ್ಣೆ ಕಾದಿರುತ್ತಲ್ವ, ಆ ಎಣ್ಣೆ ಕಾದಿರುವಾಗ ಸ್ಪೈಸಸ್ ಹಾಕಿದ್ರೆ ಸಿಡ್ದೋಗುತ್ತೆ ಮತ್ತು ಸ್ವಲ್ಪ ಸೀದು ಸ್ಮೆಲ್ ಬಂದುಬಿಡುತ್ತೆ. ಅದಕ್ಕೋಸ್ಕರ ಹೇಳಿದ್ರು ಅವರು. ಈರುಳ್ಳಿ ಹಾಕಿ ಲೆಮನ್ ಗ್ರಾಸ್ ಎಲ್ಲ ಹಾಕಿ ಆದಮೇಲೆ ಆ ಸ್ಪೈಸಸ್ ಎಲ್ಲ ಹಾಕ್ಕೋತಾರೆ, ಮಸಾಲೆದು ಪಲಾವ್ ಸಾಮಾನೆಲ್ಲ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲನೂ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಗಮ್ಮ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇನ್ನೊಂದು ಟಿಪ್ಸ್ ಹೇಳಿದ್ರು ಅವರು. ಈಗ ನಾವು ಸ್ಪೈಸಸ್ಸು, ಮಸಾಲೆ, ಪಲಾವ್ ಸಾಮಾನು ಎಲ್ಲನೂ ಹಾಕ್ತಿದ್ದೀವಿ ಅಂದರೆ ಊಟ ಮಾಡೋವಾಗ ಅನ್ನದೆಲ್ಲ ಹಾಗೆ ಸಿಕ್ಕೋದ್ರಿಂದ ಒಂದು ಬಿಳಿ ಬಟ್ಟೆಯಲ್ಲಿ ಕಟ್ಟಿ ಅದನ್ನು ಕೂಡ ಹಾಕೋದು ಪದ್ಧತಿ ಇದೆ. ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾಯಿದ್ರು. ನೀವು ಬೇಕಾದರೆ ಟ್ರೈ ಮಾಡಿ ಈ ಟಿಪ್ನ. ಈಗ ಚಿಲ್ಲಿ ಪೇಸ್ಟ್ ಆಯಿತು, ಶುಂಠಿ ಪೇಸ್ಟು, ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ ಪೇಸ್ಟು. ಯಾಕಂದರೆ ಇಲ್ಲಿ ಎಲ್ಲನೂ ಫಸ್ಟೇ ಪ್ರಿಪೇರ್ ಮಾಡ್ಕೊಂಬಿಟ್ಟಿದ್ದಾರೆ, ಏನೇನು ಬೇಕು ಅಂತ ಎಲ್ಲರೂ ಪೇಸ್ಟ್ ಮಾಡಿಟ್ಕೊಂಬಿಟ್ಟಿದ್ದಾರೆ. ನೋಡಿ, ಈಗ ಈರುಳ್ಳಿ ಪೇಸ್ಟ್ ಹಾಕ್ತಿದ್ದೀವಿ. ಅದು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಒಂದು 30-40 ಜನಕ್ಕೆ ಇಲ್ಲಿ ನಾವು ಬಿರಿಯಾನಿ ಮಾಡ್ತಿದ್ದೀವಿ. 1 ಲೀಟ್ರ್ ಎಣ್ಣೆ ಹಾಕ್ಕೊಂಡಿದ್ದೀವಿ. ಈಗ ಕೊತ್ತಂಬರಿ ಪೇಸ್ಟು ಹಾಗೆ ಪುದೀನ ಪೇಸ್ಟ್. ಈ ಥರ ಪೇಸ್ಟ್ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಘಮ ಕೂಡ ಅದೇ ತಿನ್ನೋದುವಾಗೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಪುದೀನ ಪೇಸ್ಟ್ ಹಾಕಿದೆ. ಈಗ ಇದಕ್ಕೆ ಚಕ್ಕೆ ಲವಂಗ ಪುಡಿ ಹಾಕ್ತಿದ್ದೀವಿ. 1 ಟೇಬಲ್ ಸ್ಪೂನಲ್ಲಿ 5 ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀವಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಚೆನ್ನಾಗಿ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀವಿ. ಈಗ ನೋಡಿ, ಎಲ್ಲರೂ ಒಂದೊಂದೇ ಪ್ರಿಪೇರ್ ಮಾಡ್ತಾರೆ. ಬಿರಿಯಾನಿ ಜೊತೆ ಮಟನ್ ಸಾರು, ಚಿಕನ್ ಪೆಪ್ಪರ್, ಕಬಾಬ್, ಹೀಗೆ ಎಲ್ಲನೂ ರೆಡಿ ಆಗ್ತಾ ಇದೆ. ಎಲ್ಲರೂ ಒಂದೊಂದು ಮಾಡ್ತಿದ್ದಾರೆ. ಈಗ ಮಟನನ್ನು ಫಸ್ಟೇ ಬೇಯಿಸ್ಕೊಬಿಟ್ಟಿದ್ದೀವಿ. ಸ್ವಲ್ಪ ಉಪ್ಪು, ಅರಿಶಿನ, ಧನಿಯಾ ಪುಡಿ ಹಾಕಿ ವಿಜಿಲ್ ಹಾಕ್ಸ್ಕೊಂಡು ಬೇಯಿಸ್ಕೊಂಡಿದ್ದೀವಿ. ಈಗ ರೈಸು 5 kg ಜೀರಾ ರೈಸು, ಅದಕ್ಕೆ ಆಗುವಷ್ಟು ನೀರು ಮತ್ತು ಬೇಯಿಸಿಟ್ಕೊಂಡಿರೋ ಮಟನ್ ಹಾಕ್ತಾಯಿದ್ದೀವಿ. ಮಟನ್ ಫಸ್ಟೇ ಚೆನ್ನಾಗಿ ಕುಕ್ ಆಗಿಬಿಟ್ಟಿದೆ ಸೂಪರ್ವಾಗಿ. ಇದರಲ್ಲಿ ಹಾಕಿದ್ಮೇಲೆ ಏನು ಬೇಯಬೇಕು ಅಂತ ಏನಿಲ್ಲ, ಒಂದು ಕುದಿ ಬಂದರೆ ಸಾಕಾಗುತ್ತೆ. ನೋಡಿ, ಮಟನ್ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀವಿ. ನೀರು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ನೋಡಿ, ಚೆನ್ನಾಗಿ ಕುದಿ ಬಂದಿದೆ. ಎಲ್ಲರೂ ಬಿರಿಯಾನಿ ಹತ್ರನೇ ಇದ್ದೀವಿ, ಮಾತಾಡ್ತಾಯಿದ್ದೀವಿ. ಮಕ್ಕಳೆಲ್ಲ ಆಡ್ತಿದ್ದಾರೆ. ದೊಡ್ಡವರೆಲ್ಲರೂ ಅಡುಗೆ ಮಾಡೋದ್ರಲ್ಲಿ, ಟಿ ವಿ ನೋಡೋದ್ರಲ್ಲಿ ಬ್ಯುಸಿ ಇದ್ದಾರೆ. ಒಬ್ಬೊಬ್ಬರು ಒಂದೊಂದು ಮಾಡ್ತಾ ಇದ್ದೀವಿ. ನಾನಂತೂ ವಿಡಿಯೋ ಮಾಡೋದ್ರಲ್ಲಿ ಬ್ಯುಸಿ ಇದ್ದೀನಿ. ಓಕೆ, ಈಗ ಅಕ್ಕಿನ ಚೆನ್ನಾಗಿ ತೊಳೆದು ಎತ್ತಿಟ್ಕೊಂಡು ಅದನ್ನು ಕೂಡ ಹಾಕ್ತಾಯಿದ್ದೀವಿ. ಚೆನ್ನಾಗಿ ನೀರು ಕುದೀತಿದೆಯಲ್ವಾ. ಈಗ ಅಕ್ಕಿನ ಹಾಕ್ಕೊಳ್ಳೋಣ.
ಅಕ್ಕಿ ಹಾಕಿದ್ಮೇಲೆ ಚೆನ್ನಾಗಿ ತಿರ್ಸಿ ಉಪ್ಪು ಖಾರ ಎಲ್ಲ ರುಚಿನ ನೋಡ್ಕೋಬೇಕು ಒಂದ್ಸಲಿ. ಈಗ ಇದಕ್ಕೆ ನಮ್ಮ ಶೆಫ್ ಒಂದು ಟಿಪ್ ಹೇಳಿದ್ರು, ಮತ್ತು ಇನ್ನೊಂದು ಟಿಪ್ಪು, ಈ ಥರ ನಿಂಬೆ ರಸನ ಹಾಕಿದಾಗ ಅಕ್ಕಿ ನಾವು ಹಾಕಿ ಚೆನ್ನಾಗಿ ತಿರುಗಿಸ್ತಾ ಇರುವಾಗ ಒಡೆದೋಗ್ಬಿಡುತ್ತಲ್ವ, ಆ ಥರ ಏನೂ ಆಗ್ದಿರ ಉದ್ದುದ್ದಕ್ಕೆ ಚೆನ್ನಾಗಿ ಆಗುತ್ತೆ ಅಂತ ಹೇಳಿದ್ರು. ಒಬ್ಬೊಬ್ಬರು ಸ್ವಲ್ಪ ಕುಕ್ ಆದಮೇಲೆ ರೈಸು ಹಾಕ್ತಾರೆ. ಈಗ ರೈಸ್ ಹಾಕಿ ಸ್ವಲ್ಪ ಹಾಗೆ ಹಾಕಬೇಕು ಅಂತ ಹೇಳಿದ್ರು. ಈ ಟಿಪ್ನ ಯೂಸ್ ಮಾಡ್ಕೊಳ್ಳಿ. ನಿಂಬೆ ರಸ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀವಿ. ಈಗ ಮಿಕ್ಸ್ ಆದಮೇಲೆ ಲಿಡ್ಡನ್ನು ಮುಚ್ಕೊಳ್ಳೋಣ. ನೋಡಿ ಚೆನ್ನಾಗಿ ಕುಕ್ ಆಗ್ತಿದೆ. ಈಗ ನೋಡಿ ಸ್ವಲ್ಪ ಕುಕ್ ಆಗಿದೆ. ಇನ್ನೂ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಕುದೀತಿದೆ. ನೀವು ಇದನ್ನು ಟೇಸ್ಟ್ ಮಾಡಿದರೆ ಮಲ್ಲಿಕಾ ಬಿರಿಯಾನಿ ಥರನೇ ಇರುತ್ತೆ, ಸೂಪರಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ, ತುಂಬ ಈಸಿ. ಸ್ವಲ್ಪ ಹೊತ್ತು ನಾವು ಏನೇನು ಪ್ರಿಪ್ರೇಷನ್ ಮಾಡ್ಕೋಬೇಕು, ಬೆಳ್ಳುಳ್ಳಿ ಶುಂಠಿ ಪೇಸ್ಟ್, ಈರುಳ್ಳಿ ಪೇಸ್ಟ್ ಈ ಥರ ಮಾಡ್ಕೊಬಿಟ್ರೆ ಬಿರಿಯಾನಿ ಮಾಡೋದು ತುಂಬ ಈಸಿ. ನೋಡಿ ಇವಾಗ ಚೆನ್ನಾಗಿ ಕುಕ್ ಆಗ್ತಾಯಿದೆ, ಅಕ್ಕಿ ಕೂಡ ಬೆಂದಿದೆ. ಈಗ ಎಲ್ಲ ಸ್ವಲ್ಪ ಒಂದು ಕಡೆ ತಿರುಗಿಸಿ ಸಮ ಮಾಡಿ ಅದರ ಮೇಲೆ ಬಾಳೆ ಎಲೆ ಮಸ್ಟ್, ಇದನ್ನು ನೀವು ಹಾಕಲೇಬೇಕು. ಬಾಳೆ ಎಲೆನ ಹಾಕಿ ಮುಚ್ಚಳನ ಮುಚ್ಚಿ 1-2 ನಿಮಿಷ ಕುಕ್ ಮಾಡಿದ್ರೆ ಮಲ್ಲಿಕಾ ಸ್ಟೈಲ್ ಬಿರಿಯಾನಿ ರೆಡಿ. ನೋಡಿ ಸೂಪರಾಗಿದೆ. ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ ಕ್ಲಿಕ್ ಮಾಡಿ. ನಾವು ಹಾಕುವಂಥ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೀವು ಮಿಸ್ ಮಾಡದೆ ವೀಡಿಯೋಸ್ನ ನೋಡ್ಬೋದು. ಈಗ ನೀವು ಮಲ್ಲಿಕಾ ಸ್ಟೈಲ್ ಬಿರಿಯಾನಿ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಈಗ ಬಿರಿಯಾನಿ ರೆಡಿ ಇದೆ. ಮನೇಲಿ ಬೇರೆ ಡಿಶಸ್ ಎಲ್ಲ ರೆಡಿ ಇದೆ. ನಾವು ಫುಲ್ ಬ್ಯಾಟಿಂಗ್ ರೆಡಿ ಆಗಿದ್ದೀವಿ. ನಮ್ಮ ಗೆಟ್ ಟುಗೆದರ್ ಪಾರ್ಟಿ ಈ ಥರ ಸೂಪರಾಗಿ ನಡೀತು. ನೀವೆಲ್ಲ ಹೇಗಾದರೂ ಗೆಟ್ ಟುಗೆದರ್ ಪಾರ್ಟಿ ಹೋಗಿದರೆ ಏನು ಮಾಡ್ತೀರಾ, ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ಅಂತ ತಿಳಿಸ್ಕೊಡಿ. ಥ್ಯಾಂಕ್ ಯು.